टीवी न्यूज पर स्वागत है आप सभी दर्शकों का। मैं हूं आपके साथ। ಇಂದು ಬಾಬಾ ಸಾಹೇಬರಿಗೆ ಸಂಸತ್ತಿನಲ್ಲಿ ಏನು ಒಬ್ಬ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಮತ್ತು ಗಡಿಪಾರಾದಂಥ ವ್ಯಕ್ತಿ ಅಮಿತ್ ಶಾ ಏನು ಹೇಳಿ ಬಾಬಾ ಸಾಹೇಬರ ಬಗ್ಗೆ ಅವಮಾನಕರ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಬರೀ ಅಂಬೇಡ್ಕರ್ ಅಂತೀರಿ, ನೀವು ದೇವ್ರಿಗೆ ನೆನೆಸಿದ್ರಪ್ಪ ಅಂತಂದ್ರೆ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂಥೇಳಿ. ಸ್ವರ್ಗಕ್ಕೆ ಇವ್ರ ದೇವ್ರುಗಳಿಗೆ ಬಾಬಾ ಸಾಹೇಬರು 1956 ಅಕ್ಟೋಬರ್ 14ಕ್ಕೆ ಇವ್ರ ದೇವ್ರುಗಳಿಗೆ ಎಲ್ಲರಿಗೆ ರಾಮ, ಕೃಷ್ಣ, ಲಕ್ಷ್ಮಿ, ಗೌರಿ, ಗಣಪತಿ ಎಲ್ಲರಿಗೆ ಚಪ್ಪಲ್ಲಿ ಹೊಡೆದು ಹಿಂದೂ ಧರ್ಮಕ್ಕೆ ಬೂಟಗಾಲಿ ಒದ್ದು ಬೌದ್ಧ ಧರ್ಮಕ್ಕೆ ಸ್ವೀಕಾರಕ್ಕೆ ಮಾಡ್ಯಾರ. ಅದಕ್ಕಾಗಿ ಇವ್ರ ದೇವ್ರುಗಳು ಇವ್ರ ಸ್ವರ್ಗ ನರಕ ಇವರು ಅಮಿತ್ ಶಾ ಅವ್ರು ತಮ್ಮ ಮುಕ್ಕಳೆ ಹಾಕೊಳ್ಳಿ. ಆದ್ರೆ ನಿಮ್ಮ ದೇವ್ರುಗಳಿಗೆ ನಾವು ಎಂದಾದ್ರೂ ಹಿಂದೆ ಅಲ್ಲ, ಬಾಬಾ ಸಾಹೇಬರ ಅನುಯಾಯಿಗಳಿದ್ದೆವು, ಬುದ್ಧನ ಅನುಯಾಯಿಗಳಿದ್ದೆವು. ಇವ್ರ ದೇವ್ರುಗಳಿಗೆ ಪೆರಿಯಾರವ್ರ ಅನುಯಾಯಿಗಳಿದ್ದೆವು. ನಾವು ಇವ್ರ ದೇವ್ರುಗಳಿಗೆ ನಾವು ನಮ್ಮ ಮಕ್ಕಳು ಸದಕ್ಕೆ ಚಪ್ಪಲಿ ಹೊಡಿತಾವೆ ಇವ್ರ ದೇವ್ರುಗಳು. ಇವ್ರ ದೇವರ ಇವ್ರ ಸ್ವರ್ಗ ನರಕ ಇವ್ರ ಬಳಿಯಲ್ಲಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿದ್ದೆವು. ಅದಕ್ಕಾಗಿ ಈ ಕ್ರಿಮಿನಲ್ ಏನದಲ್ಲ ಅಮಿತ್ ಶಾ ಇವನಿಗೆ ಈ ದೇಶದಿಂದ ಗಡಿಪಾರ ಮಾಡಬೇಕು ಅಂಥೇಳಿ ನಾವು ಇಂದು ಬಂದು ಕರೆ ಕೊಟ್ಟಿವು. ಅವ ರಾಜೀನಾಮೆ ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದರೆ ಅವನಿಗೆ ದೇಶದಿಂದ ಗಡಿಪಾರ ಮಾಡಬೇಕು. ಈ 2-3% ಇದ್ದಂಥ ಜನ ಬಹುಸಂಖ್ಯಾತರನ್ನು ಆಳುವ ಒಂದು ಕುತಂತ್ರ ಮಾಡಿ ಈ ಕೆಲಸ ಮಾಡ್ತಾಯಿದ್ದಾರೆ. ಇದರಲ್ಲಿ ಕೆಲವು ಚಡ್ಡಿ ಚೇಲಾಗಳದಾರ RSSನ. ಅವರೆಲ್ಲನೂ ಏನಪ್ಪ ಅಂತಂದ್ರೆ ಈ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಯುವಕರನ್ನು ಏನೋ ಬ್ರೈನ್ ವಾಶ್ ಮಾಡುವಂಥ ಕೆಲಸ ಮಾಡ್ಲತ್ತಾರೆ. ಆದ್ರೆ ಇನ್ನು ಮುಂದೆ ಅದು ಆಗದಂತೆ ನೋಡಿಕೊಂಡು ಇವ್ರಿಗೆ ತಕ್ಕ ಪಾಠ ಕಲಿಸ್ತೀವಿ. ಇದು ಇದ್ದದ್ದು ವಿಚಾರಗಳ ಮೇಲೆ ಪ್ರಹಾರ ಅದ. ಅವ್ರ ವಿಚಾರಕ್ಕೆ ನಾವು ವಿಚಾರದಿಂದ ಪ್ರಹಾರ ಮಾಡ್ತೀವಿ. ನಾವು ಮನಸ್ಸು ಮಾಡಿದೆವಪ್ಪ ಅಂತಂದ್ರೆ ಕೇವಲ 500 ಜನ ಕೋರೆಗಾಂವದಾಗ ದಲಿತರು 28,000 ಪೇಶ್ವೆ ಸೈನಿಕರನ್ನು ಕೊಂದೆವು. ಅಂದ್ರೆ ಒಬ್ಬ 56 ಮಂದಿ ಕೊಲ್ತಾನ ದಲಿತ. ಹಂಗಂದ್ರೆ ಈ ಅಮಿತ್ ಶಾ ಎಲ್ಲಿ ಉಳಿತಾನ? ಈಗ ನಾವು 35-40 ಕೋಟಿ ಜನ ಇದ್ದೀವಿ ನಾವು ದಲಿತರು, 140 ಕೋಟಿ ಜನಸಂಖ್ಯೆದಾಗ. ಅದಕ್ಕೆ ಇವರು ವಿಚಾರ ಮಾಡಬೇಕು. ಅದಕ್ಕಾಗಿ ನಾ ಹೇಳಿದ್ದೀನಿ, ಇವನ್ನ ನಾಲಿಗೆ ಕಟ್ ಮಾಡಿದ್ರಪ್ಪ ಅಂತಂದ್ರೆ 1 ಕೋಟಿ ರೂಪಾಯಿ ನಾ ಕೊಡ್ತೀನಿ. ಅಮಿತ್ ಶಾ ಅಲ್ಲ, ಅದು ಅವ ತಾನೇ ಸ್ವಂತ ನಾಯಿ ಅಂತ ಹೇಳ್ಕೊತಾನ. ಒಂದು ನಾಯಿ ಸ್ವಾನ್ ಹೋಗ್ತಿತ್ತ, ನಾಯಿ ಬಗಳ್ತಿತ್ತ. ಅದಕ್ಕೇನು ಭಾಳ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಹೇಳಿನಿ, ಭಾಳ ಹೆಚ್ಚಿಗೆ ಬಿಡೋದ್ರೆ ತಿಗಾದಾಗ ಕ್ಯಾರಿಡ ಶಕ್ತಿ. ಸಮಸ್ತ ವಿಜಯಪುರ ಜನತೆಗೆ ಇವತ್ತಿನ ದಿವಸ ಅಮಿತ್ ಶಾ ಅವರ ವಿರುದ್ಧ ಅವಹೇಳನಕಾರಿ ಮಾತನಾಡಿದ್ದಕ್ಕೆ ಶಾಂತಿಯುತವಾಗಿ ಕಾನೂನಾತ್ಮಕವಾಗಿ ನಮ್ಮ ದಲಿತ ಸಂಘಟನೆ ವತಿಯಿಂದ ಎಲ್ಲರ ಒಂದು ಸಹಮತಿಯಿಂದ ಯಾವುದೇ ಅಹಿತಕರ ಘಟನೆ ಆಗದೇ ಇರುವ ಹಾಗೆ ನೋಡಿಕೊಂಡು ನಾವು ಒಂದು ಮುಷ್ಕರವನ್ನು ಸಂಪೂರ್ಣಗೊಳಿಸ್ತಾ ಇದ್ದೇವೆ. ಸಮಸ್ತ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಸಂಘಟನೆ ವತಿಯಿಂದ ಮಹಾಮಂಡಳಿ ವತಿಯಿಂದ ಮನಸ್ಪೂರ್ವಕ ಧನ್ಯವಾದಗಳು. ಸುನೀಲ್ ಕುಮಾರ್ ಸೂರ್ಯವಂಶಿ. ಅಮಿತ್ ಶಾ